ಡಿಯರ್ ಮಾಸ್ಟರ್ಸ್, ಎಲ್ಲರಿಗೂ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಅರ್ಪಿಸುವ ಸಂಜೆಯ ಧ್ಯಾನ ಹಾಗೂ ಸ್ವಾಧ್ಯಾಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಕರ್ಮಶೂನ್ಯತೆ ಹೇಗೆ ಮಾಡಿಕೊಳ್ಳಬೇಕು ಎಂಬ ಟಾಪಿಕ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಆನಾಪಾನಸತಿ ಧ್ಯಾನವನ್ನ ಅನುದಿನವೂ ಮಾಡ್ತಾ ಬರ್ತಾ ಇದೀವಿ. ಇವತ್ತು ನಾವು ಪತ್ರಿಜಿ ಗುರುಗಳ ಪಾದಗಳಿಗೆ ಮೊದಲಿಗೆ ನಾವು ವಂದಿಸುತ್ತಾ ಇಂದಿನ ಟಾಪಿಕ್ ಕರ್ಮಶೂನ್ಯತೆ ಹೇಗೆ ಮಾಡಿಕೊಳ್ಳಬೇಕು ಇದರ ಬಗ್ಗೆ ಅರ್ಥವನ್ನ ಮಾಡಿಕೊಂಡು ಆ ನಂತರ ನಾವು ಆನಾಪಾನಸತಿ ಧ್ಯಾನದಲ್ಲಿ ಎಲ್ಲರೂ ನಿರತರಾಗೋಣ ಮಾಸ್ಟರ್ಸ್. ಕರ್ಮಶೂನ್ಯತೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡೋಣ. ಹೊಸ ಕರ್ಮಗಳನ್ನ ಕೂಡಿಸಿಕೊಳ್ಳದೆ ಸಂಚಿತ ಕರ್ಮಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು, ಕರ್ಮವನ್ನು ಶೂನ್ಯ ಮಾಡಿಕೊಂಡು ಜನ್ಮರಾಹಿತ್ಯವನ್ನು ಹೊಂದಲು ಎಷ್ಟು ಜನ್ಮಗಳು ಹಿಡಿಯುತ್ತವೆ ಅಂತ ಒಬ್ರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ವಂಶಿ ಮಾಸ್ಟರ್ ಉತ್ತರವನ್ನ ಕೊಡ್ತಾರೆ, ಇಷ್ಟೇ ಜನ್ಮಗಳು ಎಂದು ಖಚಿತವಾಗಿ ಹೇಳಲಾಗುವುದಿಲ್ಲ, ಅದು ಅವರವರ ಆತ್ಮಸ್ಥಿತಿಯ ಮೇಲೆ ಆಧಾರ ಪಟ್ಟಿರುತ್ತದೆ. ಅಂದ್ರೆ ಹೊಸ ಕರ್ಮಗಳನ್ನ ಕೂಡಿಸಿಕೊಳ್ಳದೆ ಸಂಚಿತ ಕರ್ಮಗಳನ್ನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ, ಇಷ್ಟೇ ಜನ್ಮ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅದು ಅವರವರ ಆತ್ಮ ಸ್ಥಿತಿಯ ಮೇಲೆ ಆಧಾರ ಪಟ್ಟಿರುತ್ತೆ. ಅವರ ಆತ್ಮದ ಸ್ಥಿತಿ ಯಾವ ಮಟ್ಟದಲ್ಲಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಎಷ್ಟು ಜನ್ಮಗಳನ್ನ ಎತ್ತಿ ಬರಬಹುದು ಅಥವಾ ಅವರಿಗೆ ಎಷ್ಟು ಕರ್ಮಗಳು ಇವೆ ಅದನ್ನ ಹೇಗೆ ಅವರು ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದು ಅವರ ಆತ್ಮಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ವಿದ್ಯಾರ್ಥಿಯ ಓದಿನ ಮೇಲೆ ಅಂಕಗಳು ಆಧಾರವಾಗಿರುತ್ತವೆ ಅಲ್ವಾ, ಅದೇ ರೀತಿ ಇದು ಕೂಡ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಈಗಾಗಲೇ ಕೆಲವು ಸಹಸ್ರ ಜನ್ಮಗಳನ್ನ ಪಡೆದಿದ್ದಾರೆ. ಆದ್ರೂ ಬಹಳಷ್ಟು ಮನುಷ್ಯರು ಇನ್ನೂ ಜನ್ಮರಾಹಿತ್ಯವನ್ನ ನೋಡ್ಲಿಲ್ಲ. ಯಾಕೆ ಅಂತಂದ್ರೆ ಜನ್ಮ ಪಡೆಯುವ ಮುಂಚೆ ಪ್ರತಿ ಆತ್ಮವು ಎಲ್ಲಾ ಕರ್ಮ ಋಣಗಳನ್ನ ಒಂದೇ ಸಾರಿ ತೆಗೆದುಕೊಂಡು ಬರೋದಿಲ್ಲ. ಅದರ ಅರ್ಥೈಸಿಕೊಳ್ಳುವ ಶಕ್ತಿಯನ್ನ ಅನುಸರಿಸಿ ಕೆಲವು ಕರ್ಮ ಋಣಗಳನ್ನು ಮಾತ್ರವೇ ಭೂಲೋಕಕ್ಕೆ ತೆಗೆದುಕೊಂಡು ಬರುತ್ತವೆ. ಅಂದ್ರೆ ಈಗ ಮನುಷ್ಯ ಯಾವುದೇ ದುಷ್ಕರ್ಮವನ್ನ ಮಾಡಿದ್ರು ಅದರ ಎಲ್ಲ ಋಣವನ್ನ ಭೂಮಿ ಮೇಲೆ ಒಂದೇ ಸಲ ಎತ್ಕೊಂಡ್ ಬರೋದಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಕರ್ಮಗಳನ್ನ ಅವ್ನು ಮಾಡಿರೋಷ್ಟು ಕರ್ಮಗಳನ್ನ ಅವನು ಒಂದೇ ಸಲಿ ಭೂಮಿ ಮೇಲೆ ತೆಗೆದುಕೊಂಡು ಬಂದು ಅನುಭವಿಸಿ ಹೋಗೋಕೆ ಆಗೋದಿಲ್ಲ. ಆ ಆತ್ಮ ತಡ್ಕೊಳಕ್ಕೂ ಆಗೋದಿಲ್ಲ. ಹಾಗಾಗಿ ಎಲ್ಲಾ ಕರ್ಮ ಋಣಗಳನ್ನ ಒಂದೇ ಸಾರಿ ತೆಗೆದುಕೊಂಡು ಬರೋದಿಲ್ಲ ಯಾವುದೇ ಆತ್ಮ ಆಗಿರ್ಬೋದು. ಅದರ ಅರ್ಥೈಸಿಕೊಳ್ಳುವ ಶಕ್ತಿಯನ್ನ ಅನುಸರಿಸಿ ಕೆಲವು ಕರ್ಮ ಋಣಗಳನ್ನ ಮಾತ್ರವೇ ಭೂಲೋಕಕ್ಕೆ ತೆಗೆದುಕೊಂಡು ಬರ್ತವೆ ಆತ್ಮಗಳು. ಯಾವುದೇ ಆತ್ಮವು ಸಂಪೂರ್ಣವಾಗಿ ಒಂದೇ ಜೀವನ ಕಾಲದಲ್ಲಿ ತನ್ನ ಕರ್ಮಗಳನ್ನ ಎದುರಿಸಲು ಸಿದ್ಧಪಡುವುದಿಲ್ಲ. ಒಂದೇ ಜೀವಿತ ಕಾಲದಲ್ಲಿ ನಾನು ಮಾಡಿರೋ ಎಲ್ಲಾ ದುಷ್ಕರ್ಮಗಳನ್ನ ನಾನು ಕಳ್ಕೊಂಡ್ ಬಿಡ್ತೀನಪ್ಪ ಅಂತ ಅನ್ಬಿಟ್ಟು ಭೂಮಿ ಮೇಲೆ ಬರೋಕೆ ಆಗೋದಿಲ್ಲ. ಒಂದು ವೇಳೆ ಸಿದ್ಧವಾದರೂ ಮಾಸ್ಟರ್ಸ್ ಅದಕ್ಕೆ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅದಕ್ಕೆ ಅವಕಾಶ ನೀಡೋದಿಲ್ಲ. ಯಾಕಂದ್ರೆ ಆತ್ಮಕ್ಕೆ ಅಷ್ಟು ಶಕ್ತಿ ಎಲ್ಲವನ್ನ ಒಟ್ಟಿಗೆ ಅನುಭವಿಸ್ಬೇಕು. ಎಲ್ಲಾ ಕರ್ಮಗಳನ್ನ ಒಂದೇ ಸರಿಗೆ ಭೂಮಿಲೋ ಅಂದ್ರೆ ಈ ಅರ್ತ್ ಪ್ಲಾನೆಟ್ ಮೇಲೆ ಭೂಲೋಕದಲ್ಲಿ ಬಂದು ಕರ್ಮವನ್ನ ಕಳ್ಕೊಳ್ಬೇಕು ಅನ್ನೋದಕ್ಕೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅವಕಾಶವನ್ನ ಕೊಡೋದಿಲ್ಲ. ಸಮಯ ಹಿಡಿಯುತ್ತೆ ಅದಕ್ಕೆ. ಪ್ರತಿ ಸಾರಿ ಮನುಷ್ಯ ಹುಟ್ಟಬೇಕಾದ್ರೆ ಕೂಡ ಸ್ವಲ್ಪ ಕರ್ಮಗಳನ್ನ ತೆಗೆದುಕೊಂಡು ಬಂದು ಅದನ್ನ ಇಲ್ಲಿ ಆತ ತೀರಿಸ್ಕೊಳ್ಬಹುದಾಗಿದೆ. ನಿಮ್ಮ ಮಗುವನ್ನು ಒಂದೇ ಸಲ 100 kg ಭಾರವನ್ನು ಹೊರಲು ನೀವು ಬಿಡೋದಿಲ್ಲ ಅಲ್ವಾ? ಹಾಗೇನೆ ಮಾಸ್ಟರ್ಸ್ ಕೂಡ ಒಂದೇ ಸಲ ನಿಮ್ಗೆ ಎಲ್ಲಾ ಕರ್ಮಗಳನ್ನ ಹೊತ್ಕೊಂಡ್ ಬಂದು ಕರ್ಮದ ಋಣ ತೀರಿಸ್ಕೋ ಭೂಮಿ ಮೇಲೆ ಅಂತ ಬಿಡಲ್ಲ. ಇನ್ನು ಹೊಸ ಕರ್ಮಗಳು ಅಂದ್ರೆ ಆಗಾಮಿ ಕರ್ಮಗಳ ಪಟ್ಟಿ ಬೆಳೆಯದೇ ಇರಬೇಕು ಅಂತಂದ್ರೆ ನೀವು ಆತ್ಮವಿಶ್ವಾಸ ಆತ್ಮವಿಜ್ಞಾನವನ್ನ ಸಂಪಾದಿಸ್ಕೊಳ್ಬೇಕು. ಮರಣದ ನಂತರ ನಾನು ಏನಾಗುತ್ತೇನೆ, ವಾಸ್ತವದಲ್ಲಿ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಭೂಲೋಕದಲ್ಲಿ ನಾನು ಏಕೆ ಜನಿಸಿದ್ದೇನೆ, ಇಲ್ಲಿಂದ ಪರಮಾತ್ಮನೊಡನೆ ಹೇಗೆ ಅನುಸಂಧಾನ ಹೊಂದಬೇಕು,
ಹೀಗೆ ಬಹಳಷ್ಟು ಜ್ಞಾನವನ್ನ ನಾವು ಸಂಪಾದಿಸ್ಬೇಕು, ಇನ್ನಷ್ಟು ಮತ್ತಷ್ಟು ಕಲಿತ್ಕೊಳ್ಬೇಕು. ಇದೆಲ್ಲಾ ಧ್ಯಾನ ಸಾಧನೆ, ಸಜ್ಜನ ಸಾಂಗತ್ಯ ಹಾಗೂ ಸ್ವಾಧ್ಯಾಯದಿಂದ ಸಾಧ್ಯವಾಗುತ್ತದೆ. ಪತ್ರಿಜಿ ಗುರುಗಳು ಹೇಳಿದ್ದಾರೆ, ನಾವು ಬಹಳಷ್ಟು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಭೂಲೋಕದಲ್ಲಿ ನಾವ್ ಯಾಕೆ ಜನಿಸಿದೀವಿ, ಇಲ್ಲಿಂದ ಪರಮಾತ್ಮನೊಡನೆ ಹೇಗೆ ಅನುಸಂಧಾನವನ್ನ ನಾವು ಹೊಂದಬೇಕು, ಇನ್ನಷ್ಟು ಮತ್ತಷ್ಟು ನಾವು ಕಲ್ತ್ಕೊಳ್ಬೇಕು. ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ ಧ್ಯಾನ ಸಾಧನೆ, ನಿರಂತರ ಧ್ಯಾನ ಸಾಧನೆ, ಕನ್ಸಿಸ್ಟೆನ್ಸ್ ಆಗಿ ನಾವು ಪ್ರತಿದಿನವೂ ಕೂಡ ಧ್ಯಾನವನ್ನ ಮಾಡ್ತಾ ಇರೋದ್ರಿಂದ, ಮತ್ತೆ ಸಜ್ಜನ ಸಾಂಗತ್ಯ, ಇವಾಗೇನು ನಾವು ಕ್ಲಾಸಸ್ ನ ಅಟೆಂಡ್ ಮಾಡ್ತೀವಿ, ಮತ್ತೆ ಅನುಭವ ಹಂಚಿಕೆಯನ್ನ ಮಾಡ್ಕೊಳ್ತೀವಿ, ಇದೆಲ್ಲ ಸತ್ಸಂಗ. ಈ ಸಜ್ಜನ ಸಾಂಗತ್ಯ ಅನ್ನೋದೇನಿದೆ, ಇದ್ರಲ್ಲಿ ಭಾಗವಹಿಸೋದ್ರಿಂದ ನಾವು ಕಲ್ತ್ಕೊಳ್ಬಹುದು. ಹಾಗೆ ಸ್ವಾಧ್ಯಾಯದಿಂದ ಸ್ವಾಧ್ಯವಾಗುತ್ತದೆ. ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಾಯ, ನಿಮ್ಮನ್ನ ನೀವು ನೋಡ್ಕೊಳ್ಳುವಂಥದ್ದು, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಪುಸ್ತಕಗಳನ್ನ ಓದುವಂಥದ್ದು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ ನೋಡಿ, ಅದು ಸ್ವಾಧ್ಯಾಯ ಅಲ್ಲಿಗೆ ಪೂರ್ಣ ಆಗುತ್ತೆ. ಸುಮ್ನೆ ಪುಸ್ತಕಗಳನ್ನ ಓದಿ ಬಿಟ್ಬಿಡೋದಲ್ಲ. ನೀವೆಷ್ಟು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಇರ್ತೀರಾ, ಅಷ್ಟು ಆ ಪುಸ್ತಕ ಬರೆದಿರುವ ಮಾಸ್ಟರ್ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ. ನಾವೆಷ್ಟು ಪುಸ್ತಕಗಳನ್ನ ಓದ್ತೀವೋ ಅಷ್ಟು ಪುಸ್ತಕಗಳ ಬರ್ದಿರುವಂತಹ ಮಾಸ್ಟರ್ಸ್ ಎನರ್ಜಿಗೆ ನಾವು ಕನೆಕ್ಟ್ ಆಗ್ತೀವಿ. ಇದೆಲ್ಲ ನಮ್ಮ ಕರ್ಮವನ್ನ ಕಡಿಮೆ ಮಾಡ್ಕೊಳ್ಬೇಕು, ಆಗಾಮಿ ಕರ್ಮ ಬರಬಾರ್ದು ಅನ್ನೋದಿದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಿರಂತರ ಧ್ಯಾನ ಸಾಧನೆ ಮಾಡ್ಬೇಕು, ಸಜ್ಜನ ಸಾಂಗತ್ಯದಲ್ಲಿ ಭಾಗವಹಿಸ್ಬೇಕು, ಹಾಗೆ ಸ್ವಾಧ್ಯಾಯವನ್ನ ಮಾಡ್ತಾ ಬರ್ಬೇಕು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ನಾವು ಓದ್ತಾ ಬರ್ಬೇಕು. ಆದ್ರಿಂದ ನಮ್ಮ ಮುಂದೆ ಆತ್ಮಜ್ಞಾನವೆಂಬ ಸಿಲೆಬಸ್ ಬಹಳ ಇದೆ. ಅದನ್ನು ಹೇಗೆ ಕಲಿಯಬೇಕು ಅಂತ ಆಲೋಚಿಸಿ ಜನ್ಮರಾಹಿತ್ಯದ ಸಂಗತಿಯನ್ನ ಪಕ್ಕಕ್ಕಿಡಿ. ಬರಬೇಕಾದ ಸಮಯದಲ್ಲಿ ಅದೇ ಬರುತ್ತದೆ. ನಮ್ಮ ಪಾಡಿಗೆ ನಾವು ಧ್ಯಾನ ಸಾಧನೆಯನ್ನ ಮಾಡ್ತಾ, ಸಜ್ಜನ ಸಾಂಗತ್ಯದಲ್ಲಿ ಪಾಲ್ಗೊಳ್ತಾ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ತಾ ಬರ್ತಾ ಇದ್ರೆ ನಮ್ಗೆ ಏನೇನ್ ಸಿಗ್ಬೇಕೋ, ಏನೇನ್ ಆಗ್ಬೇಕೋ ಅದು ಅದ್ರ ಪಾಡ್ಗೆ ಅದು ಆಗ್ತಾ ಬರುತ್ತೆ. ಹಾಗಾಗಿ ಕರ್ಮಶೂನ್ಯತೆಯನ್ನ ನಾವು ಹೇಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಹೆಡ್ಡಿಂಗ್ ಅಲ್ಲಿ ಈ ಪ್ರಶ್ನೋತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆಯನ್ನ ಆಕೆ ಕೇಳ್ತಾರೆ, ಮಾಸ್ಟರ್, ಕಲಿಯುವುದಕ್ಕಾಗಿಯೇ ಭೂಲೋಕದಲ್ಲಿ ಜನ್ಮ ಪಡೆಯಬೇಕು ಎಂದು ಹೇಳಿದ್ರಿ, ಸೂಕ್ಷ್ಮ ಲೋಕಗಳಲ್ಲಿ ಅವಷ್ಟಕ್ಕೆ ಅವೇ ತಿಳಿಯುತ್ತವೆ ಅಲ್ಲವೇ? ಈಗ ನೀವು ಕಲಿಬೇಕು, ಇಲ್ಲಿ ಕಲಿಬೇಕು, ಭೂಲೋಕ ಒಂದು ಪಾಠಶಾಲೆ, ಇಲ್ಲಿ ಕಲಿಯೋಕೋಸ್ಕರನೇ ನಾವೆಲ್ಲರೂ ಬಂದಿದೀವಿ ಅಂತ ನೀವು ಹೇಳಿದ್ರಿ. ಸೂಕ್ಷ್ಮ ಲೋಕಗಳಲ್ಲಿ ಅವಷ್ಟಕ್ಕೆ ಅವೇ ತಿಳಿಯುತ್ತವೆ ಅಲ್ವಾ? ಹಾಗಾದ್ರೆ ಭೂಲೋಕದಲ್ಲಿ ಜನ್ಮ ತಳೆದು ಕರ್ಮಗಳ ಪಟ್ಟಿಯನ್ನ ಯಾಕೆ ಬೆಳೆಸ್ಕೊಳ್ಬೇಕು? ನಂತರ ಅವನ್ನ ತೀರಿಸುವುದಕ್ಕೆ ಯಾಕೆ ನಾವು ಶ್ರಮವನ್ನ ಪಡ್ಬೇಕು ಅಂತ ಒಬ್ರು ಪ್ರಶ್ನೆಯನ್ನ ಕೇಳಿದಾಗ ವಂಶಿ ಮಾಸ್ಟರ್ ಉತ್ತರವನ್ನ ಕೊಡ್ತಾರೆ. ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನಾವು ಭೂಲೋಕದಲ್ಲಿ ಇರುವಾಗಲೇ ಜ್ಞಾನಾನ್ವೇಷಣೆಯನ್ನ ಆರಂಭಿಸ್ಬೇಕು. ಸೂಕ್ಷ್ಮ ಲೋಕಕ್ಕೆ ಹೋದ ಮೇಲೆ, ಅಂದರೆ ಮರಣಾನಂತರ ಅದನ್ನ ಅನುಭವಕ್ಕೆ ತಂದುಕೊಳ್ಳುತ್ತೇವೆ. ಏಕೆಂದರೆ ಮರಣಕ್ಕೆ ಮುಂಚೆ ಯಾವ ಅನುಭವ ಜ್ಞಾನ ನಮ್ಮಲ್ಲಿ ಇರುತ್ತದೆಯೋ ಅದನ್ನೇ ಅನುಭವಿಸುತ್ತೇವೆ ಹೊರತು ಮರಣದ ನಂತರ ಏನನ್ನೂ ಕಲಿಯಲಾಗುವುದಿಲ್ಲ. ಕಾರಣ, ಆಗ ಇಂದ್ರಿಯಗಳು ಇರುವುದಿಲ್ಲ. ಭೂಲೋಕದಲ್ಲಿ ದಿವ್ಯ ಜ್ಞಾನಕ್ಕಾಗಿ ಶ್ರಮ ಪಡದೆ ಪ್ರಾಪಂಚಿಕ ಕೋರಿಕೆಗಳಿಗಾಗಿ ಜೀವಿಸಿದರೆ ಸೂಕ್ಷ್ಮ ಲೋಕಗಳಲ್ಲಿ ಕೂಡ ನಾವು ಸುಖಗಳಿಗೆ, ಕೋರಿಕೆಗಳಿಗೆ ಪ್ರಾಧಾನ್ಯತೆ ಕೊಡುತ್ತೇವೆ ಹೊರತು ಆತ್ಮಾಭಿವೃದ್ಧಿಗೆ ಕಿಂಚಿತ್ತು ಪ್ರಾಮುಖ್ಯತೆಯನ್ನ ಕೊಡೋದಿಲ್ಲ. ಯಾಕೆ ಅಂದ್ರೆ ಏನನ್ನ ಓದಿದ್ದೇವೋ ಅದನ್ನೇ ಪರೀಕ್ಷೆಯಲ್ಲಿ ಬರೆಯಬಲ್ಲವು ಅಲ್ವಾ? ನಾವು ಈ ಅರ್ಥನ ಪಾಠಶಾಲೆ ಮೇಲೆ ಬಂದು ಇಲ್ಲೇ ಆತ್ಮಜ್ಞಾನದ ಕಡೆ ನಾವು ಗಮನವನ್ನ ಹರಿಸಿದ್ರೆ ಮಾತ್ರನೇ ನಾವು ಮರಣಾಂತರ ಜೀವನದಲ್ಲೂ ಕೂಡ ಆತ್ಮಜ್ಞಾನವನ್ನ ಸಂಪಾದಿಸೋ ಕಡೆ ನಾವು ಗಮನವನ್ನ ಹರಿಸ್ತೀವಿ. ಇದು ಪ್ರಶ್ನೆ, ಇಲ್ಲಿ ಎಕ್ಸಾಮ್ಗೆ ನಾವ್ ಏನ್ ಪ್ರಿಪೇರ್ ಆಗಿರ್ತೀವಿ ಅದನ್ನ ನಾವು ಆ ಪರೀಕ್ಷೆಯನ್ನ ಮರಣಾಂತರ ಅಲ್ಲಿ ಹೋಗಿ ಬರೆಯೋದಾಗತ್ತೆ. ನಾವ್ ಇಲ್ಲಿ ಏನ್ ಓದಿರ್ತೀವೋ ಅದನ್ನಂತಾನೆ ನಾವು ಬರೆಯೋಕೆ ಸಾಧ್ಯ. ಇಲ್ಲಿ ನಾವು ಆತ್ಮಜ್ಞಾನವನ್ನ ಸಂಪಾದಿಸಿದ್ರೆ ಮಾತ್ರನೇ ನಾವು ಪರಲೋಕದಲ್ಲಿ, ಅಂದ್ರೆ ನಾವು ಶರೀರವನ್ನ ವೆಕೇಟ್ ಮಾಡಿ ನಾವು ಮರಣಾಂತರ ಜೀವನ ಹೋದಾಗ್ಲೂ ಕೂಡ ನಾವ್ ಅಲ್ಲಿ ಕೂಡ ಆತ್ಮಜ್ಞಾನವನ್ನ ಪಡ್ಕೊಳ್ಳೋಕೆ ಸಾಧ್ಯ. ಆ ಕಡೆ ನಾವು ಗಮನವನ್ನ ಹರಿಸ್ತೀವಿ. ಇಲ್ಲ ಅಂದ್ರೆ ಇಲ್ಲ, ಇಲ್ಲೇ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೂ ಕೂಡ ನಾವು ಗಮನ ಕೊಡೋದಿಲ್ಲ. ಆತ್ಮಜ್ಞಾನ ಅನ್ನೋದು ಸಿಗೋದಿಲ್ಲ. ಆತ್ಮಜ್ಞಾನ ಸಿಗದ ಹೊರತು ಯಾವ ವ್ಯಕ್ತಿಗೂ ಮೋಕ್ಷ ಅನ್ನೋದು ಸಿಗೋದಿಲ್ಲ.
ಜನ್ಮರಾಹಿತ್ಯ ಸ್ಥಿತಿ ಅನ್ನೋದು ಸಿಗೋದಿಲ್ಲ ಅನ್ನೋದು ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಆದ್ರಿಂದ ಭೂಲೋಕದಲ್ಲಿ ಇರುವಾಗಲೇ ಆತ್ಮಜ್ಞಾನವನ್ನ ಸಂಪಾದಿಸ್ಕೊಳ್ಬೇಕು. ಮರಣಿಸಿದ ನಂತರ ಸೂಕ್ಷ್ಮ ಲೋಕಕ್ಕೆ ಹೋದ ಕೂಡಲೇ ಅದನ್ನ ಅಭಿವೃದ್ಧಿ ಪಡಿಸಿಕೊಳ್ಬೇಕು. ಇದು ಸರಿಯಾದ ಪದ್ಧತಿ. ಖಚಿತವಾಗಿ ಹೇಳ್ಬೇಕು ಅಂದ್ರೆ ಜ್ಞಾನವನ್ನ ಅಭ್ಯಸಿಸುವುದಕ್ಕೆ, ಅಭಿವೃದ್ಧಿ ಮಾಡಿಕೊಳ್ಳುವುದಕ್ಕೆ ಕಡಿಮೆ ಅಭಿವೃದ್ಧಿ ಹೊಂದಿದ ಸೂಕ್ಷ್ಮ ಲೋಕಗಳಿಗಿಂತ ಭೂಲೋಕದಲ್ಲೇ ಅವಕಾಶಗಳು ಹೆಚ್ಚು ಅಂತ ಹೇಳ್ತಾರೆ ಇಲ್ಲಿ. ಆ ಸೂಕ್ಷ್ಮ ಲೋಕದಲ್ಲಿಗಿಂತ ಈ ಭೂಲೋಕದಲ್ಲೇ ತುಂಬಾ ಏನು ಸಮಯ ಅನ್ನೋದು, ಅವಕಾಶಗಳು ಅನ್ನೋದು ನಮ್ಗೆ ಹೆಚ್ಚಾಗಿ ಸಿಗುತ್ತೆ. ಅಂದ್ರೆ ಕಡಿಮೆ ಅಭಿವೃದ್ಧಿ ಹೊಂದಿದ ಸೂಕ್ಷ್ಮ ಲೋಕಗಳಿಗಿಂತ ಭೂಲೋಕದಲ್ಲಿ ನಮ್ಗೆ ಹೆಚ್ಚು ಹೆಚ್ಚು ಅಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ, ಅವಕಾಶಗಳು ಸಿಗ್ತಾ ಹೋಗುತ್ತೆ. ಮತ್ತೊಬ್ರು ಮಾಸ್ಟರ್, ವಂಶಿ ಮಾಸ್ಟರ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮಾಸ್ಟರ್, ಗತ ಜನ್ಮದ ಜ್ಞಾಪಕಗಳು, ಆಗ ನಾನು ಸಂಪಾದಿಸಿಕೊಂಡ ಜ್ಞಾನವು ನನಗೇಕೆ ಈಗ ಜ್ಞಾಪಕವಿಲ್ಲ ಅಂತ. ಅದಕ್ಕೆ ವಂಶಿ ಮಾಸ್ಟರ್ ಉತ್ತರವನ್ನ ಕೊಡ್ತಾರೆ. ನಾವು ಭೂಲೋಕದಲ್ಲಿ ತಾಯಿ ಗರ್ಭದಿಂದ ಹೊರಗೆ ಬಂದ ಒಡನೆ ಹೊಕ್ಕಳ ಕರುಳಿನ ಜೊತೆ ಗತ ಜನ್ಮಗಳ ಜ್ಞಾಪಕಗಳು ಕೂಡ ಪೂರ್ತಿಯಾಗಿ ಕತ್ತರಿಸಿ ಹೋಗುತ್ತವೆ. ಏಕೆಂದ್ರೆ ಅದು ಸೃಷ್ಟಿಯ ನಿಯಮ. ಭೂಲೋಕದಲ್ಲಿ ನಮ್ಮ ಮತ ವಿಶ್ವಾಸಗಳಿಂದಾಗಿ, ವಾಂಛೆಗಳಿಂದಾಗಿ, ನಮ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದ ವಿಜ್ಞಾನದಿಂದಾಗಿ ನಾವು ಒಂದು ರೀತಿಯ ಅಪನಂಬಿಕೆಗಳಿಂದ ಇರುತ್ತೇವೆ. ಹಾಗಾಗಿ ಕಾರಣ ಲೋಕಗಳಿಗೆ ನಿಕ್ಷಿಪ್ತವಾಗಿ ಇದ್ದ ನಮ್ಮ ಜ್ಞಾನವನ್ನ, ಗತ ಜನ್ಮಗಳ ಅನುಭವಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಲಾಗುವುದಿಲ್ಲ. ಯಾವಾಗಾದರೆ ನಮ್ಮನ್ನ ನಾವು ತಿಳಿದುಕೊಳ್ಳಬೇಕೆಂದುಕೊಳ್ಳುತ್ತೇವೋ, ಧ್ಯಾನ ಮಾಡುತ್ತೇವೆಯೋ, ಆಗ ನಮ್ಮ ಆತ್ಮಶಕ್ತಿ ವಿಕಸಿಸುತ್ತದೆ. ಆ ಮೂಲಕ ಗತಜನ್ಮ ಜ್ಞಾನವು ನಮಗೆ ನೀಡಲ್ಪಡುತ್ತದೆ. ನಮ್ಮ ಗತಜನ್ಮಗಳನ್ನ, ಕರ್ಮ ಋಣಗಳನ್ನ ಸಾಧನೆ ಮಾಡಿ ತಿಳಿದುಕೊಂಡಲ್ಲಿ ಅದರಿಂದ ನಮ್ಮ ಆತ್ಮಾಭಿವೃದ್ಧಿ ವಿಪರೀತವಾಗಿ ಹೆಚ್ಚುತ್ತದೆ. ಅದರಿಂದ ಕೆಲವು ಶತಜನ್ಮಗಳಲ್ಲಿ ಕಲಿಯಬೇಕಾದುದನ್ನು ಧ್ಯಾನ ಮಾಡಿ ಅರಿವನ್ನ ಬೆಳೆಸಿಕೊಳ್ಳುವುದರಿಂದ ಕಡಿಮೆ ಜನ್ಮಗಳಲ್ಲಿ ನಾವು ಸಾಧಿಸುತ್ತೇವೆ. ಸರಿಯಾದ ಶಿಕ್ಷಣ ಪಡೆದ ವಿದ್ಯಾರ್ಥಿ ಎಲ್ಲಿಯೂ ವಿಫಲವಾಗದೆ ನಿಗದಿತ ಕಾಲದಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಪೂರ್ತಿ ಮಾಡಿಕೊಂಡ ಹಾಗೆ. ಧ್ಯಾನದಿಂದ ನಮ್ಮ ಆತ್ಮ ಪ್ರಗತಿ ಭೂಲೋಕದಲ್ಲಿ ಪ್ರಾರಂಭವಾಗಿ ಸೂಕ್ಷ್ಮ ಲೋಕಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತದೆ. ಒಂದು ವೇಳೆ ಗತಜನ್ಮಗಳ ಜ್ಞಾನವನ್ನ ಮತ್ತೆ ಪಡೆಯಬೇಕಾದರೆ ಆದಷ್ಟು ಬೆಳಗಿನ ಜಾವದಲ್ಲಿ ಧ್ಯಾನವನ್ನ ಮಾಡಿ ಅಂತ ವಂಶಿ ಮಾಸ್ಟರ್ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಪ್ರಶ್ನೋತ್ತರಗಳು ಏನಿವೆ, ಇವು ಕರ್ಮಶೂನ್ಯತೆ ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ಪ್ರಶ್ನೆಗೆ ಆ ಪ್ರಶ್ನೋತ್ತರಗಳ ಅಡಿಯಲ್ಲಿ, ಅಂದ್ರೆ ಈ ಹೆಡ್ಡಿಂಗ್ ಅಡಿಯಲ್ಲಿ ಈ ಪ್ರಶ್ನೋತ್ತರಗಳು ಬರ್ತವೆ ಮಾಸ್ಟರ್ಸ್. ಓಕೆ, ಈಗ ಎಲ್ಲರೂ ಧ್ಯಾನವನ್ನ ಮಾಡೋಣ. ನಾವೆಲ್ಲರೂ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಅನುದಿನವೂ ಧ್ಯಾನವನ್ನ ಮಾಡ್ತಾ ಬರ್ತಾ ಇದೀವಿ ಅಲ್ವಾ? ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿಕೊಳ್ಳಿ. ಈ ರೀತಿ ಎರಡು ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಸುಖ ಸ್ಥಿರ ಆಸನದಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಇರಿಸಿ ಮಾಸ್ಟರ್ಸ್. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದನ್ನೇ ಗಮನಿಸಿ. ಶ್ವಾಸವೇ ನೀವಾಗಿರಿ. ಶಾಂತವಾಗಿರಿ ಮಾಸ್ಟರ್ಸ್.
ಮಾಸ್ಟರ್ಸ್ ಮ್ಯೂಸಿಕ್ ಪ್ಲೇ ಮಾಡಿದೀನಿ, ಕೇಳಿಸ್ತಾ ಇದ್ಯಾ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಮ್ಯೂಸಿಕ್ ಕೇಳಿಸ್ತಾ ಇದ್ಯಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಮಾಸ್ಟರ್ಸ್. ಕೇಳಿಸ್ತಾ ಇದೆ. ಮ್ಯೂಸಿಕ್ ಕೇಳಿಸ್ತಾ ಇದ್ಯಾ? ಮೆಡಿಟೇಷನ್ ಮ್ಯೂಸಿಕ್ ಪ್ಲೇ ಮಾಡಿರೋದು ಕೇಳಿಸ್ತಾ ಇದ್ಯಾ? ಇವಾಗ ಕೇಳಿಸ್ತಾ ಇಲ್ಲ. ಅಂದ್ರೆ ಅದು ಸ್ಲೋ ಆಗಿ ಬರ್ತಾ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಳಿ. ಕೇಳಿಸ್ತಾ ಇಲ್ಲ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ. ಕೇಳಿಸ್ತಾ ಇಲ್ಲ. ಓಕೆ ಓಕೆ, ವೇಟ್. ಎರಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿದಿರಾ, ಎರಡು ಕಾಲ್ಗಳನ್ನ ಕ್ರಾಸ್ ಮಾಡಿದಿರಾ, ಎರಡು ಕೈಗಳನ್ನ ಲಾಕ್ ಮಾಡ್ಕೊಂಡಿದ್ದೀರಾ. ಟೋಟಲ್ 100% ಎನರ್ಜಿ ನಿಮ್ಮಲ್ಲಿ ಕನ್ಸರ್ವ್ ಆಗ್ತಾ ಇದೆ ಮಾಸ್ಟರ್ಸ್. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ, ಒಳ ಬರುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಇರಿಸಿ. ಯುವರ್ ಬ್ರೆತ್ ಈಸ್ ಯುವರ್ ಗುರು. ನಿಮ್ಮ ಶ್ವಾಸವೇ ನಿಮ್ಮ ಗುರು. ಬಿ ವಿತ್ ಯುವರ್ ಗುರು. ಬಿ ವಿತ್ ಯುವರ್ ಬ್ರೆತ್. ಮಾಸ್ಟರ್ಸ್ ಇವಾಗ ಕೇಳಿಸ್ತಾ ಇದೆಯಾ ಹೇಳಿ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಮಾಸ್ಟರ್ಸ್. ಹಲೋ ಮಾಸ್ಟರ್ಸ್, ಕೇಳಿಸ್ತಾ ಇದೆಯಾ ವಾಯ್ಸ್? ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ. ಗಮನಿಸಿ ಕೇಳಿಸ್ಕೊಳ್ಬೇಕು. ನಾನ್ ಸ್ಲೋ ಆಗಿ ಕೊಟ್ಟಿರೋ ಮ್ಯೂಸಿಕ್ ಅದು ಜೋರಾಗಿ ಬರೋದಿಲ್ಲ. ಒಂದ್ಸಲ ಗಮನಿಸಿ ಹೇಳಿ. ಕೇಳಿಸ್ತಾ ಇಲ್ಲ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಶೇರ್ ಸ್ಕ್ರೀನ್ ಮಾಡಿದ್ದೀನಿ ನೋಡಿ ಇವಾಗ.
ಕೇಳಿಸ್ತಾ ಇಲ್ಲ. ಮ್ಯಾಮ್ ಮ್ಯೂಸಿಕ್ ಬರ್ತಿಲ್ಲ. ಆಲ್ರೆಡಿ ಶೇರ್ ಸೌಂಡ್ ನಾನು ಮಾಡಿದೀನಿ. ಓಕೆ, ಹಾಗೆ ಧ್ಯಾನವನ್ನ ಕಂಟಿನ್ಯೂ ಮಾಡಿ ಮಾಸ್ಟರ್ಸ್. ನಾನು ಮತ್ತೆ ನಾಳೆ ಚೆಕ್ ಮಾಡ್ತೀನಿ. ಆಲ್ರೆಡಿ ಶೇರ್ ಸೌಂಡ್ ಮಾಡಿದೀನಿ, ಆದ್ರೂ ಯಾಕೆ ಬರ್ತಾ ಇಲ್ಲ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಧ್ಯಾನವನ್ನ ಕಂಟಿನ್ಯೂ ಮಾಡಿ. ಸ್ಕ್ರೀನ್ ಶೇರಿಂಗ್ ಬರ್ತಾ ಇದೆ ಆಲ್ರೆಡಿ. Be with your breath. Ignore all your thoughts. ಇವಾಗ್ಲೂ ಕೇಳಿಸ್ತಾ ಇಲ್ವಾ ಮಾಸ್ಟರ್ಸ್? ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಓಕೆ, ಕಂಟಿನ್ಯೂ ಮಾಡಿ ಧ್ಯಾನವನ್ನ.
ಕೊನೆಯ 10 ನಿಮಿಷಗಳು ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್.
Last 5 minutes, masters. Be with your breath. ಪ್ರತಿಯೊಂದು ಉಸಿರಾಟದ ಮೇಲೆ ಗಮನ ಹರಿಸ್ತಾ ಕ್ರಮೇಣ ಬುದ್ಧಿ ಸಿತಗೊಳ್ಳುತ್ತೆ. ಆಗ ಅಪಾರವಾಗಿ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದಿಂದ ನಮ್ಮ ಇಡೀ ಶರೀರದಲ್ಲಿ ಪ್ರವಹಿಸ್ತಾ ಬರುತ್ತೆ ಮಾಸ್ಟರ್ಸ್. ಹೀಲಿಂಗ್ ಪ್ರೋಸೆಸ್ ಅನ್ನೋದು ನಡೆಯುತ್ತೆ. ಕೊನೆಯ 1.5 ನಿಮಿಷ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರಿಜಿ ಗುರುಗಳ ಚೈತನ್ಯಕ್ಕೆ, ಎಲ್ಲ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ನ ಚೈತನ್ಯಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು, ವಂದನೆಗಳನ್ನ ಸಮರ್ಪಿಸೋಣ ಮಾಸ್ಟರ್ಸ್. ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಭೌತಿಕ ಶರೀರಕ್ಕೂ ಕೂಡ ಅನಂತ ಕೋಟಿ ವಂದನೆಗಳನ್ನ ಸಮರ್ಪಿಸುತ್ತಾ ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್. ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಹೊರಗಡೆ ಬನ್ನಿ ಮಾಸ್ಟರ್ಸ್. ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ಅನಂತ ಕೋಟಿ ವಂದನೆಗಳನ್ನ ಈ ಮೂಲಕ ಸಮರ್ಪಿಸುತ್ತಾ ಇವತ್ತಿನ ಧ್ಯಾನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್.